ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಒಂದು ವಿಶೇಷ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದ್ಗಡೆ ಗೊತ್ತಾಗಿರುತ್ತೆ ನಾವು ಇವತ್ತು ಯಾವ ಕಾರ್ನ ಒಂದು ರಿವ್ಯೂ ಮಾಡ್ತಾ ಇದೀವಿ ಅಂತ. ಸೊ ಬನ್ನಿ ಇವತ್ತು ನೋಡೋಣ, ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು Hyundai Creta SX ನ ಒಂದು ಟಾಪ್ ಅಂಡ್ ವೇರಿಯಂಟ್ ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಇದು ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ. ಸೊ ಒಂದು ಹೊಸ ಕಲರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಿಮಗೆ ನಾನು ಬ್ಲಾಕ್ ಕಲರ್ ತೋರಿಸಿದ್ದೆ ಅನ್ಸುತ್ತೆ. ಸೊ ಬ್ಲಾಕ್ ಕಲರ್ ಗಾಡಿಗೂ ಈ ಕಲರ್ ಗಾಡಿಗೂ ಮತ್ತು ಏನೇನೆಲ್ಲ ಡಿಫ್ರೆನ್ಸ್ ಇದೆ, ಕಲರ್ ಸ್ಕೀಮಲ್ಲಿ ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಇದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರೈಡೆಂಟ್ Hyundai ಒಂದು ತುಂಬ ಒಳ್ಳೆ ಶೋರೂಮ್ ಆಗಿದೆ. 25 ಇಯರ್ಸಿಂದ ಇವರು ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರೈಡೆಂಟ್ Hyundai ಈ ಒಂದು ರಿವ್ಯೂ ಯೂನಿಟ್ ಪ್ರೊವೈಡ್ ಮಾಡಿದ್ದಕ್ಕೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ನೋಡ್ತಾ ಇರೋದು Hyundai Cretaನ ಒಂದು ಗ್ರೀನ್ ಕಲರ್. ಫಸ್ಟ್ ಈ ವಿಡಿಯೋದಲ್ಲಿ ನಿಮಗೆ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಫಸ್ಟ್ ಬಂದು ಇದರ ಒಂದು ಫ್ರಂಟು ಮತ್ತು ಸೈಡ್ ಲುಕ್ಕು, ಏನೇನೆಲ್ಲ ಚೇಂಜ್ ಆಗಿದೆ ಮತ್ತು ಜೊತೆಗೆ ಇಂಟೀರಿಯರ್ಸು, ಇಂಜಿನ್ನು ಆ್ಯಂಡ್ ಏನೇನೆಲ್ಲ ಒಂದು ಮೇಜರ್ ಅಪ್ಡೇಟ್ಸ್ ಆಗಿದೆ. ಲಾಸ್ಟ್ ಜನರೇಷನ್ ಕ್ರಿಟಾಕಿನ ಈ ಜನರೇಷನ್ ಕ್ರಿಟಾದಲ್ಲಿ ಏನೇನೆಲ್ಲ ಡಿಫ್ರೆನ್ಸ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರೋ ಫ್ರೆಂಡ್ಸ್, ಇದು ಬಂದು ಗ್ರೀನ್ ಕಲರು. ಸೊ ಫಸ್ಟ್ ನಿಮಗೆ ಒಂದು ಓವರ್ ಆಲ್ ಒಂದು ವ್ಯೂನ ತೋರಿಸ್ಬಿಡ್ತೀನಿ. ಅದೇ ರೀತಿಯಾಗಿ ಮ್ಯಾಟ್ ಫಿನಿಶಲ್ಲಿ ಕಾಣಲ್ಲ. ಸೊ ಇದು ಬಂದು ಗ್ರೀನು, ಯೂಶ್ವಲಿ ಏನೋ ಒಂದು ಮೆಟಾಲಿಕ್ ಗ್ರೀನ್ ಅಂತ ಕರಿತೀವಿ, ಆ ರೀತಿಯಾದಂಥ ಒಂದು ಕಲರ್ ಇಲ್ಲಿದೆ. ಆ್ಯಂಡ್ ತುಂಬಾ ಅಪೀಲಿಂಗ್ ಕಾಣುತ್ತೆ. ಆ್ಯಂಡ್ ಬಿಸಿಲಲ್ಲಿ ಹೋದಾಗ ತುಂಬಾ ಒಂದು ಶೈನಿಂಗ್ ಬರುತ್ತೆ ಇದರಲ್ಲಿ. ಸೊ ಇದು ಬಂದು ಒಂದು ಓವರ್ ಆಲ್ ಪೇಂಟ್ ಸ್ಕೀಮು. ಸೊ ಫ್ರಂಟಲ್ಲಿ ನೋಡಿದಾಗ ತಕ್ಷಣ ನಿಮಗೆ ಫಸ್ಟ್ ಚೇಂಜ್ ಕಾಣೋದು ಈ ಒಂದು ಗ್ರಿಲ್ಲು. ಲಾಸ್ಟ್ ಟೈಮ್ ಗ್ರಿಲ್ಲಲ್ಲಿ ನೀವು ನೋಡಿರ್ಬೋದು. ಇಲ್ಲಿ ನನ್ನ ಜೊತೆ ಓಲ್ಡ್ ಕ್ರಿಟಾ ಇದೆ. ಸೊ ಓಲ್ಡ್ ಕ್ರಿಟಾದಲ್ಲಿ ಈ ರೀತಿಯಾದಂಥ ಒಂದು ಡಿಸೈನ್ ಸಿಗ್ತಾ ಇತ್ತು, ಟ್ರಿಯೋ LED ಲ್ಯಾಂಪ್ ಸಿಗ್ತಾ ಇತ್ತು. ಬಟ್ ಈ ಹೊಸ ಕ್ರಿಟಾದಲ್ಲಿ ಈ ಮುಂದ್ಗಡೆ ಗ್ರಿಲ್ ಚೇಂಜ್ ಆಗಿದೆ. ಅದ್ರ ಜೊತೆಗೆ ಟ್ರಿಯೋ LED ಇದ್ದಲ್ಲಿ ಇಲ್ಲಿ ನಮಗೆ ಕ್ವಾಡ್ LED ಸಿಗ್ತಾ ಇದೆ. ಸೊ ಇದು ಒಂದು ಮೇಜರ್ ಡಿಫ್ರೆನ್ಸು. ಈ ಒಂದು ನ್ಯೂ ಜನರೇಷನ್ ಕ್ರಿಟಾ ಅದ್ರ ಜೊತೆಗೆ ಇಲ್ಲಿದೆ ನೋಡಿ ಓಲ್ಡ್ ಜನರೇಷನ್ ಕ್ರಿಟಾ. ಎರಡರಲ್ಲಿ ನೋಡ್ತಿರ್ಬೋದು ತುಂಬಾನೇ ಒಂದು ಅಪ್ಲಿಫ್ಟ್ ಆದಂಥ ಡಿಸೈನು, ಮೆಚ್ಯೂರ್ ಡಿಸೈನು. ಡೇ ಟೈಮ್ LED ಲ್ಯಾಂಪಲ್ಲಿ ಒಂದು 3 ಸ್ಪಾಟ್ಸ್ನ ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿದ್ದಾರೆ. ಆ್ಯಂಡ್ ಇದು ಕನೆಕ್ಟೆಡ್ LED ಲ್ಯಾಂಪ್ ಇದೆ. ಈ ಓಲ್ಡ್ ಕ್ರಿಟಾದಲ್ಲಿ ಈ ರೀತಿಯಲ್ಲಿ ಒಂದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರ್ತಾ ಇತ್ತು. ಸೊ ಎರಡನ್ನೂ ನೋಡಿದಾಗ ನಮಗೆ ಇದು ಒಂದು ತುಂಬಾ ಅಪ್ಲಿಫ್ಟ್ ಆದಂಥ ಡಿಸೈನ್ ಇದೆ. ರೀಸೆಂಟಾಗಿ ಲಾಂಚ್ ಆದಂಥ ವೆನ್ಯೂ ಆಗಿರ್ಬೋದು ಅಥವಾ ಲಾಸ್ಟ್ ಟೈಮ್ನ ಒಂದು ಅಲ್ಕಾಜರ್ ಆಗಿರೋದು, ಫ್ರಂಟಲ್ಲಿ ಡಿಸೈನ್ ತುಂಬಾ ಚೇಂಜ್ ಮಾಡಿದ್ದಾರೆ. ಶೀಘ್ರದಲ್ಲಿನೇ Hyundai N-Line ಲಾಂಚ್ ಆಗ್ತಾ ಇದೆ. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ Hyundai N-Line ಸೀರೀಸ್ಗೆ. ಪರ್ಫಾರ್ಮೆನ್ಸ್ ಓರಿಯೆಂಟ್ ಆದಂಥ ಒಂದು ಗಾಡಿ ಅದು. ಕೆಳಗಡೆ ನಿಮಗೆ ಇಲ್ಲಿ ಮ್ಯಾಟ್ ಗ್ರೇ ಕಲರಲ್ಲಿ ಸ್ಕಿಡ್ ಪ್ಲೇಟ್ ಸಿಗ್ತಾ ಇದೆ. ಫ್ರಂಟ್ ಅಲ್ಲಿ ಕ್ಯಾಮರಾ ಬರುತ್ತೆ. ಇನ್ನು ಸೈಡ್ ಅಲ್ಲಿ ನೋಡೋದಾದ್ರೆ ಆಗ್ಲೇ ಹೇಳ್ತೀನಿ ನಾನು, ಇಲ್ಲಿ ಕ್ವಾಡ್ LED ಲ್ಯಾಂಪ್ಸ್ ಇದೆ. ಓವರ್ ಆಲ್ ಒಂದು ಲುಕ್ ಆಗಿರ್ಬೋದು, ಒಂದು ಫಿನಿಶ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಹೊಸದಾಗಿ ಆಡ್ ಆಗಿರೋದಂದ್ರೆ ಇಲ್ಲಿ ADAS ಸೆನ್ಸರ್ ಇದೆ ನೋಡಿ. ಸೊ ADAS ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್. ADAS ಲೆವೆಲ್ 2ನ ಒಂದು ಸಪೋರ್ಟ್ ಇದೆ. ಸೊ ಇದರಲ್ಲಿ ನಮಗೆ ಫಾರ್ವರ್ಡ್ ಕೊಲಿಷನ್ ಡಿಟೆಕ್ಷನ್ನು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು, ಅಡಾಪ್ಟಿವ್ ಬ್ರೇಕಿಂಗು, ಈ ರೀತಿಯಾದಂಥ ಒಂದು ಫೀಚರ್ಸ್ ಇದೆ. ಇನ್ನು ಸೈಡ್ ಲುಕ್ಕಲ್ಲಿ ನೋಡೋದಾದ್ರೆ ಆ ಕ್ರಿಟಾಗೆ ಈ ಕ್ರಿಟಾಗೆ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಏನಿಲ್ಲ. ಸೈಡಲ್ಲಿ ನಿಮಗೆ ತುಂಬಾ ಕಡಿಮೆ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಈ ಲುಕ್ ನೋಡಿದ್ರಲ್ವಾ, ಈಗ ನೀವು ನೋಡ್ತಾ ಇರೋದು Hyundai Cretaದ ಒಂದು ಓಲ್ಡರ್ ವೇರಿಯಂಟ್. ಸೈಡಲ್ಲಿ ಆಲ್ಮೋಸ್ಟ್ ಒಂದು ಲುಕ್ ರಿಟೇನ್ ಆಗಿದೆ. ಕ್ರೋಮ್ ಕಲರ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಅದರ ಜೊತೆಗೆ ಬಾಡಿ ಕಲರ್ಡ್ ORVMs. ಹೊಸ ಎಡಿಷನ್ ಅಂದ್ರೆ ಒಂದು ಕ್ಯಾಮ್ರಾ ಸಿಗುತ್ತೆ, 360 ಕ್ಯಾಮ್ರಾ. ಇನ್ನು ವೀಲ್ ಸೈಜ್ ಬಗ್ಗೆ ಹೇಳೋದಾದ್ರೆ ವೀಲ್ ಸೈಜ್ ಬಂದು 15/60 17 ಇಂಚ್ ಟೈರ್ಸ್. ಸೊ ನಮಗೆ 17 ಇಂಚ್ನ ಒಂದು ಅಲಾ ವೀಲ್ ಸಿಗುತ್ತೆ. ಇದರ ಡಿಸೈನ್ ಕೂಡ ಡಿಫೈನ್ಡ್ ಆಗಿದೆ. ಲಾಸ್ಟ್ ಜನರೇಷನ್ ವೀಲ್ಸ್ ನೀವು ನೋಡ್ತಿರ್ಬೋದು. ಅಲಾ ವೀಲ್ಸ್ ಅಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ. ಅಂಡ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಇದು ಬಂದು ಒಂದು ಸೈಡ್ನ ವ್ಯೂ. ಇನ್ನು ರಿಯರ್ ಲುಕ್ಗೆ ನೋಡೋದಾದ್ರೆ ರಿಯರ್ ಲುಕ್ಕಲ್ಲೂ ಕೂಡ ನಮಗೆ ತುಂಬಾ ಒಂದು ಚೇಂಜ್ ಆಗಿದೆ. ಹೋದ್ ಸಾರಿ ಕ್ರಿಟಾದಲ್ಲಿ ನಮಗೆ ಬಾಕ್ಸಿ ಲುಕ್ ಬರ್ತಾ ಇತ್ತು. ವೆನ್ಯೂ ತರ ಒಂದು ಕನೆಕ್ಟಿಂಗ್ ಲ್ಯಾಂಪ್ ಸಿಗುತ್ತೆ. ಸೊ ವೆನ್ಯೂ ಅಲ್ಲಿ ಫಸ್ಟ್ ಟೈಮ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ನ. ವೈಪರು, ವಾಷರು, ಇಲ್ಲಿ ಟಾಪ್ ಮೌಂಟೆಡ್ ಟೇಲ್ ಲೈಟು, ಹಿಂದ್ಗಡೆ Hyundai ಲೋಗೋ ನಮಗೆ ಎಕ್ಸ್ಟರ್ನಲ್ ಆಗಿ ನೋಡೋಕೆ ಸಿಗಲ್ಲ. ಇಲ್ಲಿ ಮೇಲೆ ಒಂದು ಕಡೆ ಇದೇನಿದೆ ಎಂಬೋಸ್ ಆಗಿದೆ ಇದು. ಸೊ Hyundai ಲೋಗೋ ಒಳಗಡೆ ಇದೆ. ಪ್ರೀವಿಯಸ್ ನಾವು ಟಚ್ ಮಾಡಿದ್ರೆ ಫೀಲ್ ಆಗ್ತಾ ಇತ್ತು. ಸೊ ಇಲ್ಲೊಂದು ಮೇಲೆ ಒಂದು ಲೇಯರ್ ಇದೆ. ಸೊ ಈ ಲೇಯರ್ ಇರೋದ್ರಿಂದ ನಾವು Hyundai ಲೋಗೋನ ಟಚ್ ಮಾಡೋಕ್ಕಾಗಲ್ಲ. ಸೊ ಒಳಗಡೆ ಒಂದು ಡಿಸೈನ್ನ ಚೇಂಜಸ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಬಂದಾದ ತಕ್ಷಣ ರಿವರ್ಸ್ ಲ್ಯಾಂಪ್ ಇದೆ. ಸೊ ರಿವರ್ಸ್ ಲ್ಯಾಂಪ್ನ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಆಗಿ 2 ಸೆನ್ಸರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 2 ಸೆನ್ಸರ್ಸ್ನ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಸೆನ್ಸರ್ ಇದೆ ನಮಗೆ. ಇಲ್ಲಿ ಬ್ಯಾಡ್ಜಿಂಗು, ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ ಇಲ್ಲಿ SX ಬ್ಯಾಡ್ಜಿಂಗ್ನ ಒಂದು ಸಿಗುತ್ತೆ. ಸೊ ಅದೇ ರೀತಿಯಾಗಿ ರಿಯರ್ ಈ ಕ್ವಾರ್ಟರಲ್ಲಿ ಕೂಡ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಂದು ಚೇಂಜಸ್ ಆಗಿದೆ ಅಂತ. ಸೊ ಮೆಜಾರಿಟಿ ಚೇಂಜಸ್ ಬಂದು ಎಕ್ಸ್ಟೀರಿಯರ್ ಅಲ್ಲಿ ಮತ್ತೆ ಇಂಟೀರಿಯರ್ ಅಲ್ಲಿ ಚೇಂಜ್ ಆಗಿದೆ. ಫ್ರಂಟ್ ಅಲ್ಲಿ ಮತ್ತೆ ರಿಯರ್ ಅಲ್ಲಿ ಆಗಿದೆ. ಸೈಡ್ ಪ್ರೊಫೈಲ್ನ ಒಂದು ರಿಟೈನ್ ಮಾಡಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು ಒಳಗಡೆ ಹೋಗಿ ನೋಡೋಣ ಯಾವ ರೀತಿಯಾದಂಥ ಒಂದು ಚೇಂಜಸ್ ಆಗಿದೆ ಅಂತ. ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಕೀಲೆಸ್ ಎಂಟ್ರಿ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಸಿಗುತ್ತೆ.
ಇನ್ನು ಡೋರಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಸೇಮ್ ಇದೆ, ಎಲ್ಲ ಲೇಔಟ್ ಎಲ್ಲ ಸೇಮ್ ಇದೆ. ಬಟ್ ಕಲರ್ ಥೀಮ್ ತುಂಬಾ ಚೇಂಜ್ ಆಗಿದೆ. ಬ್ಲ್ಯಾಕ್ ಅಂಡ್ ಬಿ ಸಿಗ್ತಾ ಇತ್ತು, ಗ್ರೇ ಕಲರ್ನ ಒಂದು ಆಪ್ಷನ್ ಇದೆ. ಡ್ರೈವರ್ ಸೀಟ್ನಲ್ಲಿ ಹೋಗುವಾಗ 8-ವೇ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇದೆ. ಒಮ್ಮೆ ನಾವು ಒಳಗಡೆ ಹೋದ ತಕ್ಷಣ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಫೀಲ್ ಆಗುತ್ತೆ. ಸೊ ಇಲ್ಲಿಂದ ನಮಗೆ ಕ್ರೆಟಾನ ಒಂದು ಬೇರೆ ರೀತಿಯಾದಂಥ ಫೀಲ್ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ಈಗ ಅನಿಮೇಷನ್ ಬಂದಿತ್ತು ಆಗಲೇ, ಗಾಡಿ ಒಳಗಡೆ ಬಂದ ತಕ್ಷಣ ನಮಗೆ ಕ್ರೆಟಾದಲ್ಲಿ ಒಂದು ತುಂಬಾನೇ ಮೇಜರ್ ಆದಂಥ ಒಂದು ಡಿಫ್ರೆನ್ಸ್ ಸಿಗುತ್ತೆ. ಸೊ ಆ ಡಿಫ್ರೆನ್ಸ್ ಬಂದು ಇದರ ಒಂದು ಇಂಟೀರಿಯರ್. ನಿಮಗೆ ಒಂದು ಓವರ್ ಆಲ್ ವ್ಯೂ ತೋರಿಸ್ತೀನಿ, ನೋಡಿ ಯಾವ ರೀತಿಯಾಗಿ ಹೊಸ ಕ್ರೆಟಾ ಇದೆ ಅಂತ. ಸೊ ನಿಮ್ಗೇನಾದರೂ ಒಂದು ಒಪಿನಿಯನ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಸ್ ಎಲ್ಲಾನು ಓದ್ತಿರ್ತೀನಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ, ತುಂಬಾ ಥ್ಯಾಂಕ್ ಯು. ಸೊ ಫಸ್ಟ್ ಟೈಮು ನಾನು ನೋಡಿದಾಗ ಕಲರು ಒಂದು ಸ್ವಲ್ಪ ಬ್ಲ್ಯಾಕ್ ಚೆನ್ನಾಗಿತ್ತು ಅನಿಸ್ತು. ಯೂಶಲಿ ನೋಡ್ತಾ ಈಗ ಕಲರ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನೋಡಿದ್ದಕ್ಕೂ ಈಗ ಕಲರ್ ತುಂಬಾನೇ ಒಂದು ಸ್ಯಾಟಿಸ್ಫ್ಯಾಕ್ಟ್ ಅನಿಸ್ತಾ ಇದೆ. ಸೊ ಸ್ಮೂತ್ ಟಚ್, ಈ ಕಟ್ ಸ್ಟೇರಿಂಗ್ ಸಿಗುತ್ತೆ ಅಂಡ್ ತುಂಬಾನೇ ಒಂದು ಲೆದರೈಸ್ ಫಿನಿಶ್ ಆಗಿದೆ. ಓಲ್ಡ್ ಕ್ರೆಟಾದಲ್ಲಿ ಇದು ಯೂನಿಟ್ ಸಪರೇಟ್ ಆಗಿತ್ತು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಪರೇಟ್ ಆಗಿತ್ತು, ಮತ್ತೆ ಮಲ್ಟಿಮೀಡಿಯಾ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸಪರೇಟ್ ಆಗಿತ್ತು. ಇವಾಗ ಎರಡನ್ನೂ ಒಂದು ಇಂಟಿಗ್ರೇಟ್ ಆಗಿ ನಮಗೆ ಒಂದು ಹೊಸ ಒಂದು ಯೂನಿಟ್ ನ ಕೊಟ್ಟಿದ್ದಾರೆ. ಸಬ್ ಫೋರ್ ಇದೆ ಅಂಡ್ ಇದರಲ್ಲಿ ನಮಗೆ ಬೋಸ್ ಸ್ಪೀಕರ್ ಸಿಸ್ಟಮ್ ಸಿಗುತ್ತೆ. ಸೊ ಇದು ಒಂದು ಫ್ರಂಟ್ ನ ಡ್ರೈವರ್ ವ್ಯೂ ಇಂದ ಕಾಣಿಸೋ ಕ್ಯಾಬಿನ್ ವ್ಯೂ. ಇಲ್ಲಿ ಕೂಡ ಕಾಲ್ ಪಿಕಪ್ ಬಟನ್, ಮತ್ತೆ ಮೋಡ್ ಚೇಂಜಿಂಗ್ ಬಟನ್ ಅಂಡ್ ಕ್ರೂಸ್ ಕಂಟ್ರೋಲ್, ಅದ್ರ ಜೊತೆಗೆ ಕಾಲ್ ಪಿಕಪ್ ಬಟನ್ ಮತ್ತೆ ಮೋಡ್ ಸೆಲ್ ಬಟನ್ ಎಲ್ಲ ಇದೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಮತ್ತು ವೈಪರ್ಸ್ ಗೆ ಆಪ್ಷನ್ ಇದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು ಪ್ಯಾಡಲ್ ಶಿಫ್ಟರ್ ಇದೆ. ಸೊ ಇದು ಒಂದು ಆಟೋಮೆಟಿಕ್ ಗಾಡಿ ಆಗಿರೋದ್ರಿಂದ ನಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ ನ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ಕೂಡ ಒಂದು ಸ್ಪೀಕರ್ ಇದೆ. ಸೊ ಏರ್ ವೆಂಟ್ಸ್ ನ ರೀಡಿಸೈನ್ ಮಾಡಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್, ಪಾರ್ಕಿಂಗ್ ಮೋಡ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಆನ್ ಆಫ್, ಹೆಡ್ಲೈಟ್ ಲೆವೆಲಿಂಗ್ ಸ್ವಿಚ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್, ಸೈಡ್ ಅಲ್ಲಿ ಲಾಕ್ ಅನ್ಲಾಕ್, ಸೆಂಟ್ರಲ್ ಲಾಕಿಂಗ್, ಮಿರರ್ ಫೋಲ್ಡಿಂಗ್, ಮಿರರ್ ಅಡ್ಜಸ್ಟಿಂಗ್, ಅದ್ರ ಜೊತೆಗೆ ಆಲ್ 4 ಪವರ್ ವಿಂಡೋಸ್ ಮತ್ತೆ ವಿಂಡೋ ಲಾಕ್ ಬಟನ್ ಸಿಗ್ತಾ ಇದೆ. ಕ್ರೋಮ್ ಕಲರ್ ಅಲ್ಲಿ ಇಂಟೀರಿಯರ್ ಡೋರ್ ಹ್ಯಾಂಡಲ್ಸ್ ಇದೆ. ಸಾಫ್ಟ್ ಟಚ್ ಆದಂತ ಒಂದು ಮಟೀರಿಯಲ್ ಇದೆ. ಸೊ ಇದೆಲ್ಲ ನೋಡ್ತಿರ್ಬೋದು ನೀವು. ಅಂಡ್ ಇಲ್ಲಿ ರೀಡಿಸೈನ್ ಆದಂತ ಇದೊಂದು AC ಕಾನ್ವೆಂಟ್ಸ್. ಇಲ್ಲಿ ಕೂಡ ಒಂದು ಇದು ಯಾವುದೇ ರೀತಿಯಾಗಿ ಫಂಕ್ಷನಲ್ ಇಲ್ಲ, ಬಟ್ ಡಿಸೈನ್ ಅಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕಾಣ್ತಿರೋ ಎಲಿಮೆಂಟ್. ಇಲ್ಲಿ ಕನೆಕ್ಟೆಡ್ ಡಿಸೈನ್ ಇದೆ ನೋಡಿ, ಇಲ್ಲೇನು ಇದೆ, ಇದು ಮಾತ್ರ ಫಂಕ್ಷನಲ್ ಇದೆ, ಇದು ಒಂದು ಡಿಸೈನ್ ಚೇಂಜ್ ಅಷ್ಟೇ. ಅಂಡ್ ಸೆಂಟ್ರಲ್ ಕನ್ಸೋಲ್ ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟರ್ ಅಲ್ಲಿ ನಾವು ಏರ್ ವೆಂಟ್ಸ್ ನ ಚೇಂಜ್ ಮಾಡ್ಕೊಳ್ಬಹುದು. ಇನ್ನು ಇಲ್ಲಿ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ ನಮಗೆ ತುಂಬಾನೇ ಬಟನ್ಸ್ ಇದೆ. ಸೊ ಫಸ್ಟ್ ಒಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ ಇವೆಲ್ಲ ಸಾಫ್ಟ್ ಟಚ್ ಬಟನ್ಸ್ ಅಲ್ಲ, ಇವೆಲ್ಲ ಫಿಸಿಕಲ್ ಬಟನ್ಸ್ ಇದೆ. ಸೊ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ, ಮೆಜಾರಿಟಿ ಆಫ್ ದ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಸಾಫ್ಟ್ ಟಚ್ ಬಟನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಬಟ್ ಫಿಸಿಕಲ್ ಬಟನ್ ಒಂದು ಇರೋದು ನನ್ನ ಒಂದು ಪರ್ಸನಲ್ ಚಾಯ್ಸ್ ಫಿಸಿಕಲ್ ಬಟನ್. ಅಂಡ್ ಅದೇ ರೀತಿಯಾದಂತಹ ಮಾಡರ್ನಿಸ್ಟಿಕ್ ಡಿಸೈನ್ ಆಗಿದೆ. ಅಂಡ್ ಬಟನ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ನಾವು ಹ್ಯುಂಡೈ ಬಗ್ಗೆ ಆಸ್ ಯೂಶುವಲ್ ಯಾವಾಗಲೂ ಅದನ್ನ ಟ್ರೈ ಮಾಡ್ತಿರ್ತೀವಿ. ಏನಂದ್ರೆ ಒಂದು ಇಂಟೀರಿಯರ್ ಕ್ವಾಲಿಟಿ ಆಗಿರ್ಬೋದು, ಓವರ್ ಆಲ್ ಕ್ವಾಲಿಟಿ ಆಗಿರ್ಬೋದು, ಹ್ಯುಂಡೈದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಗಿಯರ್ ಲಿವರು ಅಂಡ್ ಇಂಡಿವಿಜುವಲ್ ಆಗಿ ನಾವು ಸೀಟ್ ನ ವೆಂಟಿಲೇಷನ್ ಕಂಟ್ರೋಲ್ ಮಾಡ್ಕೋಬಹುದು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬೇಕು ಅಂಡ್ ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಇದೆ. ನಾವಿಲ್ಲಿ ಡ್ರೈವಿಂಗ್ ಮೋಡ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ಬೇರೆ ಬೇರೆ ಡ್ರೈವಿಂಗ್ ಮೋಡ್ಸ್ ಕೂಡ ಸಿಗುತ್ತೆ. ಅಂಡ್ ಇಲ್ಲಿ ಸಾಕೆಟ್ಸ್ ಬಗ್ಗೆ ನೋಡಿದ್ರೆ ಒಂದು ಫಾಸ್ಟ್ ಚಾರ್ಜಿಂಗ್ ಯೂನಿಟ್ ಇದೆ, ಒಂದು USB ಸಾಕೆಟ್ ಇದೆ. ಇಲ್ಲಿ ಬಂದು 12 ವೋಲ್ಟ್ ನ ಒಂದು ಸಾಕೆಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇರೋದ್ರಿಂದ ನಾವು ನಮ್ಮ ಫೋನ್ಸ್ ನ ವೈರ್ಲೆಸ್ಲಿ ಕೂಡ ಚಾರ್ಜ್ ಮಾಡ್ಕೊಳ್ಬಹುದು. 42+ ಬ್ಲೂಲಿಂಕ್ ಫೀಚರ್ಸ್ ಇದೆ. ಅಂಡ್ ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಮಗೆ ಏನಾದ್ರು ಬೇಕಂದ್ರೆ ನಾವು ಇದರ ಒಂದು ಡಿಸೈನ್ ನ ಅಥವಾ ಲೇಔಟ್ ನ ಚೇಂಜ್ ಮಾಡ್ಕೋಬಹುದು. 2 ಆಂಬಿಯಂಟ್ ಸೌಂಡ್ಸ್ ಅಂತ ಕೂಡ ಒಂದು ಫೀಚರ್ಸ್ ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಒಂದು ಎಲ್ಲ ಒಂದು ಫ್ರಂಟ್ ನ ಒಂದು ಓವರ್ ಆಲ್ ವ್ಯೂ. ಸನ್ ಗ್ಲಾಸ್ ಹೋಲ್ಡರ್ ಇದೆ. ಸೊ ಸನ್ ಗ್ಲಾಸ್ ಏನಾದ್ರು ಇದ್ರೆ ನಾವು ಇಲ್ಲಿ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಅಂಡ್ ಇಲ್ಲಿ LED ಲ್ಯಾಂಪ್ಸ್ ಇದೆ. ಅದ್ರ ಜೊತೆಗೆ ಕೋಡ್ ಸೈಡ್ ಅಲ್ಲಿ ವ್ಯಾನಿಟಿ ಮಿರರ್ ಅಂಡ್ ಡ್ರೈವರ್ ಸೈಡ್ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯಾನಿಟಿ ಮಿರರ್ ಇಲ್ಲ. ಡಿಸ್ಟ್ರಾಕ್ಷನ್ಗೋಸ್ಕರ ಅವರು ತೆಗೆದಿದ್ದಾರೆ. ಇಲ್ಲಿ ಸೆಂಟ್ರಲ್ ಸನ್ ರೂಫ್ ಬಟನ್ ಇದೆ. ಸೊ ಸನ್ ರೂಫ್ ತುಂಬಾನೇ ಒಂದು ವೈಡ್ ಆಗಿದೆ, ಪ್ಯಾನೋರಮಿಕ್ ಸನ್ ರೂಫ್. ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಸನ್ ರೂಫ್ ಸೈಜ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೇಂಜಸ್ ಇಲ್ಲ. ಸೊ ಒಂದು ಸೇಮ್ ಸನ್ ರೂಫ್ ನ ರಿಟರ್ನ್ ಮಾಡಿದ್ದಾರೆ. ಸೊ ಇದು ಬಂದು ಒಂದು ಫ್ರಂಟ್ ನ ವ್ಯೂ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು ನೀವು ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟೋರೇಜ್ ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಇದೆ. ಸೊ ಈ ರೀತಿಯಾದಂತಹ ಒಂದು ಫೀಚರ್ಸ್ ನಮಗೆ ಫ್ರಂಟ್ ಅಲ್ಲಿ ಸಿಗುತ್ತೆ. ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಫೀಚರ್ಸ್ ಇರೋದ್ರಿಂದ ನಮಗೆ ಇಲ್ಲಿ ಹೆಲ್ಪ್ಫುಲ್ ಫೀಚರ್ಸ್ ಇದೆ. ಸಪೋಸ್ ನೀವೇನಾದ್ರೂ ಲೇನ್ ಅಲ್ಲಿ ಹೋಗ್ತಾ ಇದ್ರೆ ಆಜು ಬಾಜು ಏನಾದ್ರು ಗಾಡಿಗಳು ಬಂದಾಗ ನಮಗೆ ಇಲ್ಲಿ ಸಿಗ್ನಲ್ ಸಿಗುತ್ತೆ. ಅಂಡ್ 360 ಕ್ಯಾಮ್ರಾನ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕ್ರೆಟಾದಲ್ಲಿ 360 ಕ್ಯಾಮ್ರಾ ಇಂಟ್ರೊಡ್ಯೂಸ್ ಆಗಿದೆ. ರಿಯರ್ ವ್ಯೂ, ಅದರ ಜೊತೆಗೆ 360 ವ್ಯೂ. ಸೊ ಇದನ್ನ ನಾವು ಇಲ್ಲಿ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಗಾಡಿಯ ಒಂದು ಓವರ್ ಆಲ್ ವ್ಯೂ ಯಾವ ರೀತಿ ಇದೆ ಅಂತ ನಾವಿಲ್ಲಿ ನೋಡ್ಕೊಳ್ಬಹುದು. ಇದ್ರ ಜೊತೆಗೆ ನಾವು ಸೈಡ್ ವ್ಯೂ, ರಿಯರ್ ವ್ಯೂಸ್, ಮಿರರ್ ಇಂದ ಕಾಡೋ ವ್ಯೂಸ್ ಅಂಡ್ ಗಾಡಿಯನ್ನು ಪಾರ್ಕ್ ಮಾಡುವಾಗ ಅಂತ ನಿಮಗೆ ನೋಡೋಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಒಂದು ಡಿಟೇಲ್ ಆದಂತ ಒಂದು ರಿವ್ಯೂನ ಮಾಡ್ತೀನಿ. ಈಗ ಫ್ರಂಟ್ ಅಲ್ಲಿ ಎಲ್ಲ ಒಂದು ರಿವ್ಯೂನ ಮಾಡಿದ್ವಿ. ಹಿಂದ್ಗಡೆ ಹೋಗಿ ಯಾವ ರೀತಿಯಾದಂತ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ರಿಯರ್ ಸೈಡ್ ಅಲ್ಲಿ ಹೋಗಿ ನೋಡೋಣ ಯಾವ್ದು ರೀಚ್ ಆದಂತ ಫೀಚರ್ಸ್ ಇದೆ ಅಂತ. ಸೊ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಣೋದು ವಿಂಡೋಸ್ಗೆ ಒಂದು ಸನ್ಶೇಡ್ ಇದೆ. ಸೊ ಇದು ಒಂದು ಪ್ರೀ ಬಿಲ್ಟ್ ಆಗಿನೇ ಇದೆ, ಯಾವುದೇ ರೀತಿಯಾಗಿ ನಾವು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಅಲ್ಲ.
ಸೊ ಸನ್ಶೇಡ್ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಕೂಡ ನಮಗೆ ಸಾಫ್ಟ್ ಟಚ್ ಮಟೀರಿಯಲ್ ಇದೆ. ಸೀಟ್ ಲೆವೆಲ್ ನನ್ನ ಹೈಟ್ಗೆ ಸೆಟ್ ಆಗಿದೆ. ಇಷ್ಟಾದರೂ ನನಗೆ ಅರೌಂಡ್ 1.5 ಇಂಚಷ್ಟು ಸ್ಪೇಸ್ ಇದೆ ಆ್ಯಂಡ್ ಕಂಫರ್ಟಬಲ್ ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ಲಿ ಆರ್ಮ್ರೆಸ್ಟ್ ಇದೆ ಆ್ಯಂಡ್ ಕ್ರೀಡಾದವರು ಇದನ್ನ ಒಂದು ಎಕ್ಸ್ಟ್ರಾ ಸಪೋರ್ಟ್ಗೆ ಕೊಡ್ತಿದ್ದಾರೆ. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಇನ್ನು ಸೀಟ್ ಲೆವೆಲ್ ಬಗ್ಗೆ ಹೇಳಿದ್ರೆ ನಮ್ಮ ಈ ಒಂದು ರಿಯರ್ ಸೀಟ್ ಇಲ್ಲಿ ಬಟನ್ ಇದೆ. ಸೊ 2 ಸ್ಟೆಪ್ಸ್ ಅಲ್ಲಿ ಇದನ್ನ ನಾವು ರಿಕ್ಲೈನ್ಮೆಂಟ್ ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. 60-40 ಅಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ರಿಯರ್ ಸೀಟ್ ನ ಯೂಸ್ ಮಾಡಬಹುದು. ರಿಯರ್ ಕ್ಯಾಬಿನ್ ಇಂದ ನೋಡಿದಾಗ ಈ ರೀತಿಯಾದಂತಹ ಒಂದು ವ್ಯೂ ಬರುತ್ತೆ. ಸೊ ಪೆನೋರಾಮಿಕ್ ಸನ್ ರೂಫ್ ಅಂಡ್ ಎಲ್ಲಾ ರೀತಿಯಾಗಿ ಓವರ್ ಆಲ್ ಇಂಟೀರಿಯರ್ ಕ್ವಾಲಿಟಿ ಹೇಳಬೇಕಂದ್ರೆ ತುಂಬಾನೇ ಒಂದು ಚೆನ್ನಾಗಿದೆ. ಸೊ ಇಲ್ಲಿ ರಿಯರ್ ಅಲ್ಲಿ ಕೂಡ ನಿಮಗೆ AC ವೆಂಟ್ ಸಿಗುತ್ತೆ ಅಂಡ್ 2 ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ಸ್ ಮತ್ತೆ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ನೀವೇನಾದ್ರೂ ಫೋನ್ ಇದ್ರೆ ಇಲ್ಲಿ ನೀವು ಚಾರ್ಜ್ಗೆ ಇಟ್ಕೊಳ್ಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹ್ಯುಂಡೈ ಕ್ರೆಟಾ ಫೇಸ್ ಲಿಫ್ಟ್ ನ ಒಂದು ಗ್ರೀನ್ ಕಲರ್ ನ ವೇರಿಯಂಟ್ ನ ಒಂದು ರಿವ್ಯೂನ ಮಾಡಿ ತೋರಿಸಿದೆ. ಓವರ್ ಆಲ್ ಡಿಸೈನ್ ಚೆನ್ನಾಗಿದೆ. ನೀವೇನಾದ್ರೂ ಒಂದು ಹೊಸ ಕಲರ್ ನ ಗಾಡಿಯನ್ನ ನೋಡ್ತಾ ಇದ್ರೆ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ನೋಡೋದಕ್ಕೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.